ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಇವತ್ತು ಒಂದು ಬಹಳ ಪ್ರಮುಖವಾಗಿರುವ ವಿಚಾರದ ಕುರಿತಂತೆ ನಾವು ಮಾತನಾಡ್ತಾ ಹೋಗೋಣ. ಸಮಾಜದಲ್ಲಿ ಹಣ ಹಾಗೆ ಸಂಪತ್ತಿಗಿಂತ ಗೌರವ ಹಾಗೆ ಸತ್ಕೀರ್ತಿ ಅನ್ನೋದು ಬಹಳ ಮುಖ್ಯವಾಗ್ತಾ ಹೋಗುತ್ತೆ. ಕೆಲವರು ಪುಟ್ಟ ಸಾಧನೆಯನ್ನ ಮಾಡಿದ್ರು ಕೂಡ ಇಡೀ ಜಗತ್ತೇ ಅವರನ್ನ ಕೊಂಡಾಡತ್ತೆ. ಇನ್ನು ಕೆಲವರು ಹಗಲಿರುಳು ಶ್ರಮ ವಹಿಸಿ ಪ್ರಯತ್ನ ಹಾಕಿ ಸಾಧನೆಯನ್ನ ಮಾಡಿದ್ರು ಕೂಡ ಎಲ್ಲೋ ಒಂದು ಕಡೆ ಆರೋಪ ಹಾಗೆ ಅಪಕೀರ್ತಿಗೆ ಕಾರಣ ಆಗತ್ತೆ. ಹಾಗಾದ್ರೆ ಇದಕ್ಕೆ ಸತ್ಕೀರ್ತಿ ಯೋಗ ಹಾಗೆ ಅಪಕೀರ್ತಿ ಯೋಗ ಏನಾದರೂ ಕಾರಣವಾಗುತ್ತಾ? ಇದೇ ವಿತ್ತಿನ ವಿಚಾರ. ಈ ಕುರಿತಾಗಿ ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ಖ್ಯಾತ ಜ್ಯೋತಿಷರಾದ ಡಾಕ್ಟರ್ YSK ಆಚಾರ್ಯ ಗುರುಗಳು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಪ್ಪ. ಓಂ ಅಸ್ಮತ್ ಗುರುಭ್ಯೋ ನಮಃ, ಅಸ್ಮತ್ ಪರಮ ಗುರುಭ್ಯೋ ನಮಃ, ಅಸ್ಮತ್ ಸರ್ವ ಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲ ರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಸರಿ ಗುರೂಜಿ, ಇನ್ನು ಇವತ್ತಿನ ದಿನದ ವಿಶೇಷತೆ ಏನು? ಜನರ ಕಷ್ಟ ಕಾರ್ಪಣ್ಯಗಳು ದೂರ ಆಗಬೇಕು ಅಂತ ಹೇಳಿದ್ರೆ ಎಂದಿನಂತೆ ನೀವು ತಿಳಿಸಿಕೊಡುವ ಸರಳ ಸಲಹೆ ಹಾಗೂ ಪರಿಹಾರ ಏನು ಗುರೂಜಿ? ಸಮಸ್ತ ವೀಕ್ಷಕರಿಗೂ ನಮ್ಮ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಬಯಸುತ್ತಾ, ಎಲ್ಲ ವೀಕ್ಷಕರಿಗೂ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರ ದೇವಿ ಸಂಪೂರ್ಣವಾಗಿ ಅನುಗ್ರಹವನ್ನು ಅನುಗ್ರಹಿಸುತ್ತಾ, ಪ್ರತ್ಯೇಕವಾಗಿ ನನ್ನ ದೇಶದ ಬೆನ್ನೆಲುಬಾದ ರೈತರಿಗೆ, ವಿಶೇಷವಾಗಿ ದೇಶವನ್ನು ಕಾಯ್ತಾ ಇರತಕ್ಕಂಥ ಎಲ್ಲ ಸೇವಾನಿರತರಾದಂತಹ ಸೈನಿಕರಿಗೂ, ಅದರಲ್ಲೂ ಕೂಡ ದೇಶಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಎಲ್ಲ ಚಾಲಕ ಸಾರಥಿಗಳಿಗೂ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರ ದೇವಿಯು ಎಲ್ಲ ಮನೋಕಾಮನೆಗಳನ್ನು ಸಿದ್ಧಿಸುವ ಹಾಗೆ ಸುದೃಢವಾದ ಆರೋಗ್ಯ, ಸಮೃದ್ಧವಾದ ಬದುಕನ್ನು ಅನುಗ್ರಹಿಸಲಿ ಅಂತೇಳಿ ಜಗದಂಬೆ ಅಡೆದ ಅವರುಗಳಿಗೆ ವಂದಿಸಿ, ಇವತ್ತಿನ ದಿನವನ್ನು ನೋಡಿದಾಗ ಪರಾಭವನಾಮ ಸಂವತ್ಸರೇ ದಕ್ಷಿಣಾಯನೇ ವರ್ಷ ಋತುವಿನ ಶ್ರಾವಣ ಮಾಸ ಶುಕ್ಲ ಪಕ್ಷದ ತೃತೀಯ ತಿಥಿ ಇರತಕ್ಕಂಥದ್ದು, ವಿಶೇಷವಾಗಿ ಶನಿವಾರ, ಉತ್ತರ ನಕ್ಷತ್ರ, ತಂದೆ ಮಕ್ಕಳ ಸಂಯೋಜನೆ ಇರತಕ್ಕಂಥದ್ದು. ಬಹಳ ಮುಖ್ಯವಾಗಿ ಇವತ್ತಿನ ದಿವಸ ಶನಿವಾರ, ಶನಿ ಅಧಿಕಾರಕನಾಗಿದ್ದರೆ ನಕ್ಷತ್ರಕಾರಕನಾಗಿರ್ತಕ್ಕಂಥವನು ರವಿ ಆಗಿದ್ದಾನೆ. ಹಾಗಾಗಿ ಇವತ್ತಿನ ದಿವಸ ಏನಪ್ಪ ವಿಶೇಷವಾಗಿ ನಾವು ಮಾಡಿದಾಗ ಏನನ್ನು ನಾವು ಪರಿಹರಿಸ್ಕೊಳ್ಬೋದು ಅಂತೇಳಿ ಇವತ್ತಿನ ದಿವಸ ವಿಶೇಷತೆ. ಏಕೆಂದರೆ ಹಣಕಾಸಿನ ವಿಚಾರದಲ್ಲಿ ಮಾನಸಿಕವಾಗಿ ನಾವು ಕುಂದು ಹೋದಾಗ ಅದಕ್ಕೆ ಕಾರಣ ನಾನಾ ಕಾರಣಗಳಿರುತ್ತೆ. ಜಾತಕದಲ್ಲಿ ಇರ್ಬೋದು, ನಾವು ತೆಗೆದುಕೊಂಡ ನಿರ್ಧಾರಗಳಿರ್ಬೋದು, ಮಾಡುವಂಥ ಕೆಲಸ ಇರ್ಬೋದು. ಯಾವೆಲ್ಲ ಕೆಲಸಗಳಿದ್ದರೂ ಕೂಡ ಮೊದಲನೇದಾಗಿ ಮೂಲ ಅನುಸಂಧಾನ ಆಗ್ತಕ್ಕಂಥದ್ದು ಎಲ್ಲಿಂದ ಪ್ರಾರಂಭ ಆಗ್ತಕ್ಕಂಥದ್ದು? ಮನೆಯಿಂದ. ಮನೆ, ಫಾರ್ ಎಕ್ಸಾಂಪಲ್, ಮನೆಯಲ್ಲಿ ಏನಾದರೂ ಕೂಡ ನಕಾರಾತ್ಮಕ ಶಕ್ತಿಗಳು ಹೆಚ್ಚಿನ ರೀತಿಯಲ್ಲಿ ಇದ್ದಾಗ ನೀವು ಹೊರಗಿನ ಪ್ರಪಂಚದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅದರಲ್ಲಿ ಸೋಲಾಗ್ತಾ ಇರತಕ್ಕಂಥದ್ದಾಗುತ್ತೆ. ಹಾಗಿದ್ದಾಗ ಏನಾಗ್ತಾ ಇರುತ್ತೆ? ಹೊರಗಡೆ ಹೋದಾಗ ಚೆನ್ನಾಗಿರುತ್ತೆ, ಮನೆಗೆ ಬಂದಾಗ ಮಾನಸಿಕ ಒತ್ತಡ ಹೆಚ್ಚಾಗ್ತಕ್ಕಂಥದ್ದು, ತೆಗೆದುಕೊಳ್ಳುವಂಥ ನಿರ್ಧಾರಗಳಲ್ಲಿ ಅಡಚಣೆಗಳಾಗ್ತಾ ಇರತಕ್ಕಂಥದ್ದು, ಮಾನಸಿಕವಾಗಿ ಮನೆಯಲ್ಲಿರ್ತಕ್ಕಂಥ ಕುಟುಂಬಗಳ ಮಧ್ಯದಲ್ಲಿ ಮನಸ್ತಾಪಗಳು ಬರತಕ್ಕಂಥದ್ದು. ಹೀಗೆ ಹಲವಾರು ಪ್ರಶ್ನೆಗಳು, ಹಲವಾರು ರೀತಿಯಾದಂತಹ ಸಮಸ್ಯೆಗಳು ನಮ್ಮನ್ನು ಪೀಡಿಸ್ತಾ ಇರ್ತಕ್ಕಂಥದ್ದು, ಬಾಧಿಸ್ತಾ ಇರ್ತಕ್ಕಂಥದ್ದು ಇರುತ್ತೆ. ಅಂತಹ ಸಂದರ್ಭದಲ್ಲಿ ಮನೆಗೆ, ಏಕೆಂದರೆ ನಾವು ಕೆಲವು ಸಂದರ್ಭಗಳಲ್ಲಿ ನೋಡ್ತೀವಿ, ತುಂಬ ಕಷ್ಟಪಟ್ಟು ಅನಾಯಾಸವಾಗಿ ಮನೆಯನ್ನು ಕಟ್ಟಿಕೊಂಡು ವರ್ಷಾನುಗಟ್ಟಲೆ ಅದಕ್ಕೆ ಕನಸನ್ನು ಕಂಡು ನನಸಾಗಿಸ್ಕೊಂಡಿರ್ತಕ್ಕಂಥ ಎಷ್ಟೋ ಮನಸ್ಸುಗಳಲ್ಲಿ ಒಂದಷ್ಟು ಮನೆಗೆ ಹೋಗೋ ತನಕ ಅವ್ರು ಇರ್ತಕ್ಕಂಥ ಸಮೃದ್ಧತೆ ಮತ್ತು ಸದೃಢತೆ ಅಂತಕ್ಕಂಥದ್ದು, ಆ ನಂತರದಲ್ಲೇ ಅದು ಏನಾದರೂ ಕೂಡ ಹಣಕಾಸಿನ ವಿಚಾರ ಇರ್ಬೋದು, ಅಥವಾ ಮನೆಗೆ ಹೋದ್ಮೇಲೆ ಏನಾದರೂ ಸ್ವಲ್ಪ ಆಗ್ತಕ್ಕಂಥದ್ದು. ಹೀಗೆ ಸಮಸ್ಯೆಗಳು ಹೇಗೆ ಬರುತ್ತೆ, ಯಾವ ಕಾರಣಕ್ಕಾಗಿ ಬರುತ್ತೆ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲದೆ ಇದ್ದಾಗಿಯೂ ಕೂಡ ನಾವು ಮರೆ ಹೋಗ್ತಕ್ಕಂಥದ್ದು ಯಾರನ್ನು? ಸಾಕ್ಷಾತ್ ದೇವತೆಗಳನ್ನು. ಅದು ಕುಲದೇವರಾಗಿರ್ಬೋದು, ಗುರುಗಳಾಗಿರ್ಬೋದು, ಯಾರನ್ನಾದರೂ ಕೂಡ ಆಶ್ರಯಿಸುವಂಥದ್ದು ನಾವು. ಹಾಗಾಗಿ ಇವತ್ತಿನ ವಿಶೇಷವಾಗಿ ಏನಪ್ಪ ಅಂದರೆ, ಉತ್ತರ ನಕ್ಷತ್ರ, ಶ್ರಾವಣ ಮಾಸ, ವಿಶೇಷವಾಗಿ ಶನಿವಾರ ಅಂದರೆ ನಮಗೆಲ್ಲ ನಾರಾಯಣನ ಆರಾಧನೆ ಮಾಡ್ತಕ್ಕಂಥದ್ದು. ನಮ್ಮ ಭೋಗ ಲಾಸ್ಯ ಜೀವನಕ್ಕೆ ಅನುಕೂಲವನ್ನು ಮಾಡಿಕೊಡ್ತಕ್ಕಂಥವನು ಸಾಕ್ಷಾತ್ ನಾರಾಯಣ. ಹಾಗಾಗಿ ಸರ್ವಾಂತರ್ಯಾಮಿ ಆಗಿರ್ತಕ್ಕಂಥ ಸರ್ವವ್ಯಾಪಿ ಕಾರಕನಾಗಿರ್ತಕ್ಕಂಥವನು ಪರಮೇಶ್ವರನು, ಸರ್ವವ್ಯಾಪಿ ಆಗಿರ್ತಕ್ಕಂಥವನು, ಸರ್ವಾಂತರ್ಯಾಮಿ ಆಗಿರ್ತಕ್ಕಂಥವನು ನಾರಾಯಣ. ಅಂದರೆ ಇನ್ನೆಲ್ಲೂ ಜಾಗ ಇಲ್ಲ ಅಂತಕ್ಕಂಥ ಸ್ಥಿತಿಗೆ ಹೋಗಿರ್ತಕ್ಕಂಥವನು ಪರಮೇಶ್ವರ. ಅದಕ್ಕೋಸ್ಕರ ಅವನು ನಿರಾಕಾರ ಸ್ವರೂಪನಾಗಿ ಒಂದು ಕಲ್ಲಿನ ರೂಪದಲ್ಲಿ ಎಲ್ಲೂ ಅಲಗಾಡದೆ ಇರತಕ್ಕಂಥದ್ದು, ಅಲಗಾಡಲಿಕ್ಕೆ ಜಾಗನೇ ಇಲ್ಲ. ಮುಂದೆ ಜಾಗ ಇದ್ದರೆ ತಾನು ನಾವು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಸರ್ವಾಂತರ್ಯಾಮಿ ಆಗಿರ್ತಕ್ಕಂಥವನು, ಸರ್ವವ್ಯಾಪಿ ಆಗಿರ್ತಕ್ಕಂಥವನು, ವಿಶೇಷವಾಗಿ ಶಿವಕೇಶ್ವರರು ಭೇದವಿಲ್ಲ. ಆದರೆ ಇವತ್ತಿನ ದಿವಸ ಏನಪ್ಪ ಅಂದರೆ, ಈ ಒಂದು ಪರಿಹಾರ ಮಾಡೋದ್ರಿಂದ
ನಿಮ್ಮ ಮನೆಯಲ್ಲಿ ಸರ್ವಾಂತರ್ಯಾಮಿಯಾಗಿ ಎಲ್ಲ ಸ್ಥಳಗಳಲ್ಲೂ ಕೂಡ ನಿಮಗೆ ಅನುಕೂಲಕರವಾದಂಥ ವಾತಾವರಣ ಸೃಷ್ಟಿ ಆಗ್ತಕ್ಕಂಥದ್ದಾಗಿರುತ್ತೆ. ಬರುವಂಥ ದೋಷಗಳು ಹೇಗೆ ಬರುತ್ತೆ? ನಾವು ಎಲ್ಲಿಂದನೋ ಮಣ್ಣು ತಂದಿರ್ತೀವಿ, ಆ ಮಣ್ಣಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ದೋಷ ಇರ್ಬೋದು. ಈಗ ಭೂಕಲನ, ದಾರುಕಲನ, ಪಾಖಂಡ ಕಲನ ಅಂದರೆ ಕಲನ ದೋಷಾದಿಗಳಿರ್ತಕ್ಕಂಥದ್ದು ಶಲ್ಯ ದೋಷ ಅಂತ ಕರಿತೀವಿ. ಶಲ್ಯಗಳಂದರೆ ಏನು? ಎಲುಬು ಅಂತ. ಈಗ ನಾವು ಎಲ್ಲೋ ಸತ್ತು ಬಿದ್ದಿದ್ದಂಥ ಎಲ್ಲೋ ಕೆರೆಯಲ್ಲೋ ಮಣ್ಣು ತರ್ತೀವಿ, ಅದರಲ್ಲಿ ಒಂದಷ್ಟು ನಮ್ಗೆ ಗೊತ್ತಿಲ್ಲದೆ ಇರತಕ್ಕಂಥದ್ದು ಕರಿಗೆ ಮಣ್ಣಲ್ಲಿ ಮಣ್ಣಾಗಿರ್ತಕ್ಕಂಥ ಶಲ್ಯಗಳಂದರೆ ನಾವು ನರಗಳಂತ ಏನು ಕರಿತೀವೋ, ಬೋನ್ಸ್ ಅಂತ ಏನು ಕರಿತೀವೋ ಅದು ಇರ್ತಕ್ಕಂಥದ್ದು. ಅಥವಾ ಕಾಗೆಗೆ ಸಂಬಂಧಪಟ್ಟು ಯಾವುದಾದ್ರೂ ನಿಮಗೆ ಅಶಾಂತಿಯನ್ನು ಸೃಷ್ಟಿಸುವ, ಅಶಾಂತಿಯನ್ನು ಉಂಟು ಮಾಡ್ತಕ್ಕಂಥ ಏನೋ ವಸ್ತು ಬಂದಲ್ಲಿದೆ, ಅಥವಾ ಆ ಜಾಗದಲ್ಲಿ ನಾವೇನು ಪಾಯ ಮಾಡ್ಲಿಕ್ಕೆ ಮಾತ್ರ ಆಗದಿರ್ತೀವಿ, ಪಾಯ ಹೊರತುಪಡಿಸಿ ಉಳಿದಿರ್ತಕ್ಕಂಥ ಜಾಗದಲ್ಲಿ ಏನಾದರೂ ಇರ್ಬೋದು. ಈ ರೀತಿಯಾದ ಸಮಸ್ಯೆಗಳು ಬಂದಾಗ ಅದು ನಾವು ಅಲ್ಲಿದ್ದಾಗ ಅದು ಕನೆಕ್ಟ್ ಆಗ್ತಕ್ಕಂಥದ್ದಾಗುತ್ತೆ. ಯಾಕೆಂದರೆ ನಮ್ಮ ಔರಾ ಕನೆಕ್ಟಿಂಗ್ ಜೊತೆಲಿ ಅದು ಆದಾಗ ಈ ಥರ ನಕಾರಾತ್ಮಕ ಶಕ್ತಿಗಳನ್ನು ಅಲ್ಲಿ ಜಾಸ್ತಿ ಅನುಕೂಲ ಆಗ್ತಕ್ಕಂಥ ಸಂದರ್ಭದಲ್ಲಿ ಅನಾನುಕೂಲಗಳು ಜಾಸ್ತಿ ಆಗ್ತಕ್ಕಂಥದ್ದಾಗುತ್ತೆ. ಹಾಗಿದಾಗ ನೀವೇನು ಮಾಡಬೇಕು? ಮುಖ್ಯವಾಗಿ ಇವತ್ತಿನ ದಿವಸ ಸಂಧ್ಯಾ ಸಮಯದಲ್ಲಿ 6 ಗಂಟೆಯಿಂದ 7 ಗಂಟೆ ಒಳಗಡೆ ಶನಿಯ ಓರ ಇರುತ್ತೆ. ಈ ಕಷ್ಟ ನಷ್ಟಾದಿಗಳಿಗೆಲ್ಲ ಕೂಡ ಅವನೇ ಕಾರಕನಾದರೂ ಕೂಡ ನಮ್ಮ ಆಲೋಚನಾ ವಿಧಾನವನ್ನು ಬದಲಾಯಿಸ್ಕೊಳ್ಬೇಕು. ಯಾಕಂದರೆ ಶನಿ ಕೇಳ್ತಕ್ಕಂಥದ್ದೇ, ನಿನಗೆ ನಾನು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇನೆ, ಇರಲಿಕ್ಕೆ ಅನುವನ್ನು ಮಾಡಿಕೊಟ್ಟಿದ್ದೇನೆ, ನೀನು ಅದನ್ನು ಬದುಕು ಅಂತೇಳಿ ಕರ್ಮಕಾರಕನಾಗಿರ್ತಕ್ಕಂಥ ಶನಿ ಅದಕ್ಕೆ ನಮ್ಮನ್ನು ಮುಂದೆ ತೋಡ್ತಾ ಇರತಕ್ಕಂಥವನಾಗ್ತಾನೆ, ದೂಡುವಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವು. ಅದು ಏನಂದರೆ ನಿಮಗೆ ಕಷ್ಟ ಇರ್ಬೋದು, ಅಥವಾ ನಷ್ಟ ಇರ್ಬೋದು, ಅಥವಾ ಸುಖ ಇರ್ಬೋದು, ಭೋಗ ಇರ್ಬೋದು, ಅಥವಾ ಯಾವುದಾದ್ರೂ ಆಗಿರ್ಬೋದು ಮನುಷ್ಯನಿಗೆ. ಇಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ ಇವತ್ತಿನ ದಿವಸ ಒಂದು ಷಟ್ಕೋಣ ಆಕಾರದಲ್ಲಿ ಮನೆಯ ಮಧ್ಯಭಾಗದಲ್ಲಿ, ನೀವೆಲ್ಲ ಮನೆಯಲ್ಲಿ ಮಲಗುವಂಥ ಎಲ್ಲಾದರೂ ಒಂದು ಮಧ್ಯಭಾಗದಲ್ಲಿ, ಅಂದರೆ ಬ್ರಹ್ಮಸ್ಥಾನ ಅಂತ ಕರಿತೀವಿ. ಈ ಬ್ರಹ್ಮಸ್ಥಾನದಲ್ಲಿ ಪ್ರತಿ ಶನಿವಾರ 18 ಶನಿವಾರಗಳ ಕಾಲ ಪ್ರತಿನಿತ್ಯವೂ ಕೂಡ ಉಪ್ಪಿನ ಮೇಲೆ ಒಂದು ಮಣ್ಣಿನ ಹಣತೆಯನ್ನು ಇಟ್ಟು ದೀಪವನ್ನು ಹಚ್ಚಿ ರಾತ್ರಿಯೆಲ್ಲ ಉರಿಯುವ ಹಾಗೆ ನೋಡ್ಕೊಳ್ಳಿ. ಈ ಉರಿಯುವ ಹಾಗೆ ನೋಡಿಕೊಂಡಾಗ ದೀಪಕ್ಕೆ ಬೆಳಕನ್ನು ಹೇಗೆ ನಮಗೆ ಕತ್ತಲನ್ನು ಹೋಗಲಾಡಿಸುವಂಥ ಶಕ್ತಿ ಇರುತ್ತೋ ಹಾಗೆ ನೀವು ಮೊದಲು ಚಾಕ್ ಪೀಸಲ್ಲೋ ಅಥವಾ ಅರಿಶಿಣದ ಕಲ್ಲರಲ್ಲಿ ಷಟ್ಕೋಣ ಆಕಾರ, ಅಂದರೆ ಸಹಜವಾಗಿ ಎಲ್ರಿಗೂ ಕೂಡ ಗೊತ್ತಿರುತ್ತೆ, 6 ಕೋಣಗಳು, ಈ 2 ಗೆರೆಗಳು ಎಳೆದು ಈ ಗೆರೆಗೆ ಮಿಕ್ಸ್ ಮಾಡಿದಾಗ 6 ಕೋಣಗಳು ಆಗ್ತಕ್ಕಂಥದ್ದು. ಈ ಷಟ್ಕೋಣ ಆಕಾರದಲ್ಲಿ ಆಕಾರವನ್ನು ಮಾಡಿ ಅದರಲ್ಲಿ ಚಾಕ್ ಪೀಸಲ್ಲಿ ಬರೀತಿರೋ ಅಥವಾ ಅರಿಶಿಣದಲ್ಲಿ ಬರೀತಿರೋ, ರಂಗೋಲಿಯಲ್ಲಿ ಬರೀತಿರೋ, ನಿಮ್ಮ ಅವಗಾಹನೆಗೆ ಬಿಡ್ತೀನಿ. ಅದನ್ನು ಮಧ್ಯಭಾಗದಲ್ಲಿ ಬ್ರಹ್ಮಸ್ಥಾನದಲ್ಲಿ ಷಟ್ಕೋಣ ಆಕಾರವನ್ನು ಹಾಕಿ ಅದರ ಮೇಲೆ 1 kg ಕಲ್ಲುಪ್ಪು ಹಾಕಿ, ಕಲ್ಲುಪ್ಪಿನ ಮೇಲೆ ದೀಪವನ್ನು ಹಚ್ಚಿಡಿ. ಒಳ್ಳೆ ಶುದ್ಧವಾಗಿರ್ತಕ್ಕಂಥ ಎಳ್ಳೆಣ್ಣೆಯನ್ನು, ಅದರಲ್ಲೂ ಕೂಡ ಶನಿವಾರದ ರಾತ್ರಿ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿದಾಗ ಮನೆಯಲ್ಲಿರ್ತಕ್ಕಂಥ ನಕಾರಾತ್ಮಕ ಶಕ್ತಿಗಳಿರ್ಬೋದು, ನಿಮಗೆ ವ್ಯಾವಹಾರಿಕವಾಗಿ ಬಂದಿರತಕ್ಕಂಥ ದೋಷಗಳು, ದೃಷ್ಟಿ ದೋಷಾದಿಗಳು ಕೂಡ ನಿವೃತ್ತಿ ಆಗ್ತಕ್ಕಂಥದ್ದಾಗುತ್ತೆ. ಇದನ್ನು ಬಹಳ ಮುಖ್ಯವಾಗಿ ಅದು ಇಟ್ಟು ಮನೆಯ ಗೋಪುರಾಕಾರದಲ್ಲಿ ಮಾಡಿ ಅದರಲ್ಲಿ ದೀಪವನ್ನು ಹಚ್ಚಿ ರಾತ್ರಿಯೆಲ್ಲ ಅದು ಉರಿಯೋ ತನಕ ಸಂಪೂರ್ಣವಾಗಿ ಉರಿದಾದ ನಂತರ ಅದೇ ದೀಪವನ್ನು ತೊಳೆದಿಟ್ಕೊಳ್ಳಿ. ಇದನ್ನು 18 ವಾರಗಳ ಕಾಲ ಮಾಡಬೇಕು. ಏನು ಮಾಡಬೇಕಪ್ಪ ಅಂದರೆ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರು ಕೂಡ ದೀಪವನ್ನು ಹಚ್ಚಿ ಆ ದೀಪದ ಒಳಗಡೆ ಒಂದು ಸ್ವಲ್ಪ ಎಳ್ಳನ್ನು ಹಾಕಬೇಕು. ಅರಿಶಿಣ ಕುಂಕುಮ ಸ್ವಲ್ಪ ಎಳ್ಳು ಹಾಕಿ 9 ಪ್ರದಕ್ಷಿಣೆಯನ್ನು ಮಾಡಿ ದೀಪಕ್ಕೆ ರಾತ್ರಿ ಮಲಗೋಕ್ಕಿಂತ ಮುಂಚೆ ಊಟ ಎಲ್ಲ ಮಾಡಿ ಎಲ್ಲ ಅನುಕೂಲ ಆದಮೇಲೆ ಗೃಹಿಣಿ ಏನಪ್ಪ ಅಂದರೆ ಯಾರು ಮಾಡ್ತಾರೋ ಅವ್ರು ಮಾತ್ರ ಆದ ನಂತರದಲ್ಲಿ ಊಟ ಮಾಡಬೇಕು. ದೀಪ ಹಚ್ಚಿದ ನಂತರದಲ್ಲಿ ಊಟವನ್ನು ಮಾಡಬೇಕು. ಫಾರ್ ಎಕ್ಸಾಂಪಲ್ ಈಗ ಸಹಜವಾಗಿ ಎಲ್ಲರೂ ಕೂಡ 8-9 ಗಂಟೆ ಮೇಲೆ ಊಟ ಮಾಡ್ತಾರೆ, ಹಾಗಾಗಿ ಯಾರು ಊಟ ಮಾಡೋಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥದ್ದು. ಹಾಗಾಗಿ ಅದರಲ್ಲಿ ಏನು ತೊಂದರೆ ಇಲ್ಲ. ನೀವು 6 ಗಂಟೆಯಿಂದ 7 ಗಂಟೆ ಒಳಗಡೆ ಆ ಒಂದು ಶನಿ ವಾರದಲ್ಲಿ ದೀಪವನ್ನು ಹಚ್ಚಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಸರ್ವ ವಿಧವಾದ ನಕಾರಾತ್ಮಕ ದೋಷಾದಿಗಳು ಕೂಡ ನಿವೃತ್ತಿ ಆಗುತ್ತೆ. ಮಾನಸಿಕ, ಶಾರೀರಿಕ, ಆರ್ಥಿಕ ವಿಚಾರದಲ್ಲೂ ಕೂಡ ನಿಮ್ಗೆ ಅನುಕೂಲ ಆಗ್ತಕ್ಕಂಥದ್ದಾಗಿರುತ್ತೆ. ಅನುಭವದ ಮಾತು ಮಾಡಿ, ಒಳ್ಳೆಯದಾಗಲಿ. ಸರಿ ಗುರುಜಿ, ಈ ಕುರಿತಾಗಿ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ಒಬ್ರು ಕಾಲರ್ ಇದ್ದಾರೆ, ದೇವೇಂದ್ರಪ್ಪ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮ್ದು ಈ ಕಡೆ ಸಿರವಾರ ತಾಲೂಕ ಉಡಾ ಗ್ರಾಮ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನಮ್ ಈ ಬಗ್ಗೆ ಕೇಳಿದ್ರಿ, ಮತ್ತೆ ಅದು ಏನ ಕಳಿಸಿರಿ, ಅದ ದೀಪ ಹಚ್ಚೋದು, ಪೂಜೆ ಮಾಡೋದು, ಅದಕ್ಕೆ. ಓಕೆ, 1ರಿಂದ 30 ಒಳಗೆ ಯಾವ್ದಾದ್ರು ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 11 ಮೇಡಮ್. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಗುರೂಜಿಗೆ ತಿಳಿಸಿ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಗಳೇ. ನಮ್ಮ ಹುಡುಗಿ ನಮ್ಮ ಸೊಸೆ ಮಕ್ಕಳಾಗಲಾರ ಸಲುವಾಗಿ ಮಾಡಿದ್ವಲ್ಲ, ಪೂಜೆ ಹೆಂಗ ಅಂತೇಳಿ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 4 ವರ್ಷ ಹೋಗಿ 5 ವರ್ಷ ನೆತ್ತದ ಮೇಡಮ್. ಏನು ಚಿಂತೆ ಮಾಡುವ ಅಗತ್ಯ ಇಲ್ಲ. ಖಂಡಿತ ಸಂತಾನ ಭಾಗ್ಯ ಯೋಗ್ಯ ಇದೆ. ನೀವು ಅದ್ರ ಬಗ್ಗೆ ಏನು ಚಿಂತೆ ಮಾಡುವ ಅಗತ್ಯ ಇಲ್ಲ. ಎಲ್ಲಾದರೂ ಕೃಷ್ಣನನ್ನು ಮನೆಯಲ್ಲಿಲ್ಲ ಅಂದರೆ ಒಂದು ಸಣ್ಣ ವಿಗ್ರಹ, ಕೃಷ್ಣನ ವಿಗ್ರಹವನ್ನು ತಂದು
ಬೆಳ್ಳಿಯ ವಿಗ್ರಹ ಆದರೆ ಶ್ರೇಷ್ಠ, ಇಲ್ಲಾಂದರೆ ಯಾವ ವಿಗ್ರಹ ಆದರೂ ಪರವಾಗಿಲ್ಲ. ಸಣ್ಣ ಕೃಷ್ಣನ ಆರಾಧನೆಯನ್ನು ಶನಿವಾರದ ದಿವಸ ಸ್ವಲ್ಪ ಬೆಣ್ಣೆಯನ್ನು ಇಟ್ಟು ಕೃಷ್ಣನ ಅಷ್ಟೋತ್ತರವನ್ನು ನಿಮ್ಮ ಸೊಸೆ ಕೈಯಲ್ಲಿ ಮಾಡಿಸಿ ದೀಪವನ್ನು ಹಚ್ಚಿ ಅನನ್ಯವಾಗಿ ಕೃಷ್ಣನ ಪ್ರಾರ್ಥನೆ ಮಾಡಿ ಖಂಡಿತ ಆ ಬೆಣ್ಣೆಯನ್ನು ರಾತ್ರಿ ಗಂಡ ಹೆಂಡತಿರಿಬ್ಬರು ಕೂಡ ಅದನ್ನು ಸ್ವೀಕಾರವನ್ನು ಮಾಡುವಂಥ ಅಂದರೆ ತಗೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಖಂಡಿತ ಒಳ್ಳೆಯದಾಗುತ್ತೆ. 3 ರಿಂದ 3.5 ತಿಂಗಳ ಒಳಗಡೆ ಅನುಕೂಲ ಆಗ್ತಕ್ಕಂಥ ಎಲ್ಲ ಯೋಗ ಇದೆ. ತಾಯಿ ಒಳ್ಳೇದು ಮಾಡಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ ತಿಳಿಸ್ಕೊಡ್ತಾ ಇದ್ರಿ ಇವತ್ತಿನ ದಿನದ ವಿಶೇಷತೆ ಏನು, ಕಷ್ಟ ಕಾರ್ಪಣ್ಯಗಳು ದೂರ ಆಗಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ. ಇನ್ನು ಮುಂದುವರಿದು ಇವತ್ತಿನ ವಿಚಾರವನ್ನು ನಾವು ಮಾತನಾಡ್ತಾ ಹೋಗೋದಾದರೆ, ನಾನು ಆಗಲೇ ಹೇಳಿರೋ ಹಾಗೆ ಪುಟ್ಟ ಸಾಧನೆಯನ್ನು ಮಾಡಿದ್ರು ಕೂಡ ಇಡೀ ಪ್ರಪಂಚವೇ ಅವರನ್ನು ಕೊಂಡಾಡತ್ತೆ. ಅದೇ ರೀತಿ ಅದೆಷ್ಟೇ ಪ್ರಯತ್ನವನ್ನು ಹಾಕಿ ಎಷ್ಟೇ ಶ್ರಮ ವಹಿಸಿದ್ರೂ ಕೂಡ ಅವರ ಸಾಧನೆ ಅನ್ನೋದು ಯಾರಿಗೂ ಕಾಣೋದಿಲ್ಲ. ಬದಲಾಗಿ ಒಂದು ರೀತಿ ಆರೋಪ ಅಪಕೀರ್ತಿಗಳಿಗೆ ಅವರು ಸೂಚಕ ಆಗಬೇಕಾಗತ್ತೆ. ಹಾಗಾಗಿ ಇದಕ್ಕೆ ಈ ಸತ್ಕೀರ್ತಿ ಯೋಗ ಅಥವಾ ಅಪಕೀರ್ತಿ ಯೋಗ ಕಾರಣ ಆಗತ್ತಾ? ಇದನ್ನು ಯಾವ ರೀತಿ ಉಲ್ಲೇಖಿಸ್ತೀರಾ ಗುರುಜಿ? ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು, ಅವನು ಏನೇ ಸಣ್ಣ ಕೆಲಸ ಮಾಡಿದ್ರು ಅವನನ್ನು ಐಡೆಂಟಿಫಿಕೇಶನ್ ಮಾಡಬೇಕು. ಅವನಿಗೆ ಮುಖ್ಯವಾಗಿ ಅವನದೇ ಆದಂಥ ಸ್ಥಾನಮಾನಗಳನ್ನು ಪ್ರತಿಯೊಬ್ಬನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದು ಅದು ಇವತ್ತಿನ ಪ್ರಪಂಚಕ್ಕಲ್ಲ, ಕಾಲಾಂತರಗಳಿಂದ ಬಂದಿರತಕ್ಕಂಥದ್ದು. ಯಾಕಂದರೆ ಅವನ ಕೆಲಸಕ್ಕೆ ನಾವು ಗೌರವ ಮಾಡಬೇಕಾದದ್ದು ಪ್ರತಿಯೊಬ್ಬರ ಧರ್ಮ ಆಗಿರಬೇಕು. ಅದಕ್ಕೆ ನಾವು ಸತ್ಕೀರ್ತಿ ಅಂತ ಕರಿತೀವಿ. ಈಗ ಮನುಷ್ಯನಿಗೆ ಏನೇನು ಬೇಕು? ಮೊದಲನೇದಾಗಿ ಗೌರವ ಬೇಕು. ಯಾವ ಜಾಗದಲ್ಲಿ ಕೆಲಸ ಮಾಡಿದ್ರು, ಅವ್ನು ಸಣ್ಣ ಕೆಲಸನೋ ದೊಡ್ಡ ಕೆಲಸನೋ ಅವ್ನಿಗೆ ಏನಾಗಬೇಕು? ಗೌರವ ಸಿಗಬೇಕು. ಎರಡನೇದಾಗಿ ಏನು? ಅವನಿಗೆ ಒಂದು ಗೌರವದಿಂದ ಏನಾಗುತ್ತೆ? ಗೌರವ ಕೊಡಬೇಕಾದ್ರೆ ಅವನಲ್ಲಿ ಇರ್ತಕ್ಕಂಥ ಗುಣಗಳನ್ನು ನಾವು ಇನ್ನೊಬ್ಬರಿಗೆ ಹೇಳುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ. ಅದಕ್ಕೆ ಒಳ್ಳೆಯ ಹೆಸರು ಬಂದಿರುತ್ತೆ ಅಂತ. ಈಗ ಕಷ್ಟಪಟ್ರಪ್ಪ ಅವರು ಒಳ್ಳೆ ಅಂದರೆ ಕಷ್ಟಪಡ್ತಾ ಇದ್ದಾರೆ ಅಂತಕ್ಕಂಥ ವಾಕ್ಯವನ್ನು ಹೇಳೋದ್ರಲ್ಲಿ ಆ ವ್ಯಕ್ತಿಯ ಶ್ರಮವನ್ನು ವಹಿಸ್ತಾನೆ. ಆ ಶ್ರಮವನ್ನು ನಾವು ತಿಳಿಸ್ತಕ್ಕಂಥದ್ದನ್ನು ಒಳ್ಳೆಯ ವ್ಯಕ್ತಿ ಅಂತ ನಾವು ಭಾವನೆಯಲ್ಲಿ ಕೊಡ್ತೀವಿ. ಮೂರನೇದಾಗಿ ಏನಪ್ಪ ಅಂದರೆ ಪ್ರತಿಷ್ಠೆ. ಅಲ್ಲೇ ಅವನಿಗೆ ಈಗ ಕೆಲವು ಸಂದರ್ಭಗಳಲ್ಲಿ ತಮ್ಮ ಸ್ವಂತ ಪ್ರತಿಷ್ಠೆಯಿಂದನೇ ಕೆಲವನ್ನು ಹಾಳು ಮಾಡ್ಕೊಳ್ಳೋದು ಉಂಟು, ಪ್ರತಿಷ್ಠೆಯನ್ನು ಹೆಚ್ಚಿಸ್ಕೊಳ್ಳೋದು ಉಂಟು. ಯಾಕಂದರೆ ಪ್ರತಿಷ್ಠೆ ಅಂತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅದು ಸ್ವಲ್ಪ ಲಾಸ್ ಸುಖವನ್ನೇ ಕೊಡುತ್ತೆ. ಸ್ವಲ್ಪ ಪ್ರತಿಷ್ಠೆ ಕಡಿಮೆ ಆದಾಗ ಅವನು ದುಃಖವನ್ನು ಕೊಡ್ತಕ್ಕಂಥದ್ದು. ಯಾಕಂದರೆ ಮನುಷ್ಯನ ಬ್ಯಾಲೆನ್ಸಿಂಗ್ ಹೇಗಿರುತ್ತಪ್ಪ ಅಂದರೆ ಅವನ ಮನಸ್ತತ್ವದ ಮೇಲೆ ಇರ್ತಕ್ಕಂಥದ್ದು ಆಗುತ್ತೆ. ಮೂರನೇದಾಗಿ ಏನು? ಮಾನ್ಯತೆ ಬೇಕು ಅವನಿಗೆ. ಈಗ ಮಾನ್ಯತೆ ಇಲ್ಲದೆ ಇರತಕ್ಕಂಥ ಕೆಲಸವನ್ನು ಯಾರು ಏನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಗೌರವ, ಒಳ್ಳೆಯ ಹೆಸರು, ಪ್ರತಿಷ್ಠೆ, ಮಾನ್ಯತೆ ಮತ್ತು ಆ ಜಾಗದಲ್ಲಿ ಇರ್ತಕ್ಕಂಥ ವಿಶ್ವಾಸ. ಇದೆಲ್ಲವೂ ಕೂಡ ಅವನು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಒಂದಷ್ಟು ವಿಚಾರಗಳು. ಗೌರವ, ವಿಶ್ವಾಸ ಇರಬೇಕು, ಅವನ ಮೇಲೆ ನಂಬಿಕೆ ಇಟ್ಟಿರಬೇಕು. ಇದು ಆದ ನಂತರದಲ್ಲಿ ಬರ್ತಕ್ಕಂಥದ್ದು ಯಾವುದು? ಹಣ ಮತ್ತು ಅಧಿಕಾರ ಅಂತ. ಕರೆಕ್ಟ್ ಅಲ್ವಾ? ಈ ಬಹಳ ಮುಖ್ಯವಾಗಿ ಜಾತಕದಲ್ಲಿ ನಾವು ಇದನ್ನು ಹೇಗೆ ಪರಿಶೀಲನೆ ಮಾಡ್ತೀವಪ್ಪ ಅಂದರೆ 10ನೇ ಮನೆಯಿಂದ ಇದನ್ನು ನಾವು ಪರಿಶೀಲನೆ ಮಾಡ್ತೀವಿ. ದಶಮ ಭಾವ, ಕಾರ್ಯಭಾವ, ಕರ್ಮಭಾವ ಅಂತೇಳಿ ಇದಕ್ಕೆ ಭಾಗ್ಯಭಾವ ಅಂತಕ್ಕಂಥದ್ದು ಕೂಡ ಆಡಾಗ್ತಕ್ಕಂಥದ್ದಾಗುತ್ತೆ. ಯಾವೊಬ್ಬ ವ್ಯಕ್ತಿಯ ಜಾತಕದಲ್ಲಿ 2ನೇ, 9ನೇ, 10ನೇ ಮತ್ತು 11ನೇ ಮನೆಗಳು ಅತ್ಯಂತ ಭಾವಗಳು ಅಥವಾ ಮನೆಗಳು ಅಂತ ನಾವು ಏನು ಕರಿತೀವೋ, ಈ ಮನೆಗಳಿಗೆ ಸಂಬಂಧಪಟ್ಟ ಹಾಗೆ ಒಳ್ಳೆಯ ಗ್ರಹಗಳ ಸ್ಥಿತಿ ಇದ್ದು, ಗ್ರಹಗಳ ಯುತಿ ಇದ್ದು, ಗ್ರಹಗಳ ದೃಷ್ಟಿ ಇದ್ದು, ಅಂದರೆ ಯಾವುವು? ಗುರು, ಶುಕ್ರ, ವಿಶೇಷವಾಗಿ ರವಿ ಮತ್ತು ಚಂದ್ರ, ಈ ಬುಧನ ಈ ಒಂದು ಪಂಚಗ್ರಹಗಳ ಸಂಯೋಜನೆ ಇದ್ದಾಗ ಗುರುವಿನ ಬಲ ಜಾಸ್ತಿ ಇತ್ತು ಅಂತ ಇಟ್ಕೊಳ್ಳಿ. ಜ್ಞಾನದಲ್ಲಿ ಅವನು ಒಳ್ಳೆಯ ಹೆಸರನ್ನು ಪಡ್ಕೊಂಡಿರ್ತಾನೆ. ಅದೇ ರವಿಯ ಬಲ ಹೆಚ್ಚಾಗಿತ್ತು ಅಂತ ಇಟ್ಕೊಳ್ಳಿ, ರಾಜಕೀಯ ಇರ್ಬೋದು, ಅವನು ವಿಶೇಷವಾಗಿರ್ತಕ್ಕಂಥ ಅಧಿಕಾರದಲ್ಲಿರ್ಬೋದು, ಅಥವಾ ಒಬ್ಬ ರಾಜಕೀಯ ನಾಯಕನಾಗಿ ಅವನು ಕೂಡ ಒಳ್ಳೆಯ ಹೆಸರನ್ನು ಪಡ್ಕೊಂಡಿರ್ತಕ್ಕಂಥವನಾಗ್ತಾನೆ. ಇದಕ್ಕೆ ಬೇಸಿಕ್ಕಾಗಿ ನಾವು ಆಲೋಚನೆ ಮಾಡ್ತಕ್ಕಂಥದ್ದು ಅವನು ಜೀವನದಲ್ಲಿ ಹೇಗೆ ಮುಂದಿನ ಬದುಕನ್ನು, ಯಾಕೆಂದರೆ ನಾವು ಸಣ್ಣ ಮಕ್ಕಳ ಜಾತಕಗಳನ್ನು ನೋಡಿದಾಗ ಅವನು ಮುಂದೆ ಹೇಗಿರ್ತಾನೆ ಅಂತ ಕೇಳ್ತೀವಿ ನಾವು ಸಹಜವಾಗಿ. ತಂದೆ ತಾಯಿಗಳು ಬಂದ ನಮ್ಮ ಹತ್ರ ಜಾತಕ ಇಟ್ಟಾಗ, ಗುರುಗಳೇ ಇವರು ಮುಂದೆ ಹೇಗಿರುತ್ತೆ, ಇವನು ಜೀವನ ಹೇಗಿರುತ್ತೆ, ಅವನು ಒಳ್ಳೆ ದಾರಿಯಲ್ಲಿ ಹೋಗ್ತಾನ, ದುರ್ಮಾರ್ಗದಲ್ಲಿ ಅಂದರೆ ಕೆಟ್ಟ ಮಾರ್ಗದಲ್ಲಿ ಹೋಗ್ತಾನ ಅಂತಕ್ಕಂಥದ್ದು ಹೇಗೆ ಮೊದಲನೇದಾಗಿ ಯಾರಿಗೂ ಕೂಡ ಆಲೋಚನೆ ಇಲ್ಲದೆ. ಯಾಕಂದರೆ ಯಾರೊಬ್ಬ ತಂದೆ ತಾಯಿ ಕೂಡ ಮಕ್ಕಳು ಕೆಟ್ಟೋಗ್ಲಿ ಅಂತಕ್ಕಂಥ ಮನಸ್ಥಿತಿಯಲ್ಲಿ ಯಾರೂ ಇರಲ್ಲ. ಎಲ್ಲರೂ ಕೂಡ ತನ್ನ ಮಕ್ಕಳು ಚೆನ್ನಾಗಾಗಲಿ, 4 ಜನದ ಜೊತೆಯಲ್ಲಿ ಚೆನ್ನಾಗಿ ಬೆಳೀಲಿ ಅಂತಕ್ಕಂಥ ಸದ್ಭಾವನೆ ಇಟ್ಕೊಂಡಿರ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಈ 2ನೇ ಮತ್ತು 4ನೇ ಭಾವಕ್ಕೆ ಸಂಬಂಧಪಟ್ಟ ಹಾಗೆ, ಯಾಕೆಂದರೆ 4ನೇ ಭಾವ ಅಂತಕ್ಕಂಥದ್ದು ಕುಟುಂಬ ಭಾವ. ಈ 2 ಮತ್ತು 4ನೇ ಕುಟುಂಬ ಭಾವ ಮತ್ತು ಧನಭಾವ, ಪ್ರಾಥಮಿಕ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ವಾಗ್ಭಾವ, ಧನಭಾವ ಅಂತಲ್ಲಿ ಏನು ಕರಿತೀವೋ, ಈ 2ರ ಸಂಯೋಜನೆ, ಗ್ರಹಗಳ ಸಂಯೋಜನೆ ಚೆನ್ನಾಗಿದ್ದು ಇವರಿಬ್ಬರು ಕೂಡ ಬಲವಾಗಿದ್ದರೆ ಮೊದಲನೇದಾಗಿ ಮನೆಯಲ್ಲಿ ಅವ್ರಿಗೆ ಮನ್ನಣೆ ಸಿಗುತ್ತೆ. ನಾವು ಎಲ್ಲೇ ಹೊರಗಡೆ ಎಲ್ಲೇ ಮನ್ನಣೆ ಸಿಗಲಿ, ಮನೆಯಲ್ಲಿ ಮೊದಲನೇದಾಗಿ ಪ್ರಾಥಮಿಕವಾಗಿ ನಾವು ಮೊದಲೇ ಮನ್ನಣೆ ಸಿಗಬೇಕಾಗಿರ್ತಕ್ಕಂಥದ್ದು ಅವನಿಗೆ. ಆ ಮೊದಲನೇ ಮನ್ನಣೆಯೊಂದಿಗೆ ಅವನೇನು ಮಾಡ್ತಾನೆ, ಇನ್ನಷ್ಟು ಬೆಳೀಲಿಕ್ಕೆ ಪ್ರಯತ್ನವನ್ನು ಪಡ್ತಾನೆ. ಅಲ್ಲಿ ಏನಾಗುತ್ತೆ, ಪಂಚಮ ಭಾವ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಯಾವತ್ತಿದ್ರೂ ಕೂಡ 8-12 ವರ್ಷಗಳ ನಂತರದಲ್ಲೇ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಅವನ ಫಲವನ್ನು ಕೊಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ.
ಪ್ರಾಥಮಿಕವಾಗಿ ನಾವು ಆ 12 ವರ್ಷಗಳ ಸಮಯವನ್ನು ಒಂದು ಬುಧನ ಸಮಯ ಅಂತ ನಾವು ಕರಿತೀವಿ. ಬುಧ ಅಂದರೆ ಪ್ರಜ್ಞಾಕಾರಕನು ಅಂತ, ಅಂದರೆ ವಿಶೇಷವಾಗಿ ಕೌಶಲ್ಯವನ್ನು ಅಥವಾ ಸಂವಹನವನ್ನು ಎಲ್ಲ ನಾವು ವ್ಯವಹಾರವನ್ನು ಮಾಡ್ತಕ್ಕಂಥ ಒಂದು ಸಮಯ. ಹಾಗಾಗಿ ಅಂತಹ ಸಮಯದಲ್ಲಿ ವಿಶೇಷವಾಗಿ 12 ವರ್ಷಗಳ ನಂತರದಲ್ಲಿ ಅವನ ಪೂರ್ವಪುಣ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಗ್ರಹದ ಶುಭ ಫಲ ಅಥವಾ ಅಶುಭ ಫಲ ಅಂತಕ್ಕಂಥದ್ದು ಪ್ರಾರಂಭ ಆಗುತ್ತೆ. ಅಲ್ಲಿಂದ ಭಾಗ್ಯಭಾವ. ಅವಾಗ ನಾವು ಏನು ಮಾಡ್ತೀವಿ, ಅವನಿಗೆ ಈಗ ಫಾರ್ ಎಕ್ಸಾಂಪಲ್ 10th ತನಕ ತಂದೆ ತಾಯಿಗಳ ನಿರ್ಧಾರ ಆದರೆ 10th ನಂತರದಲ್ಲಿ ಮಕ್ಕಳ ನಿರ್ಧಾರ ಆಗುತ್ತೆ ಅಲ್ವಾ. ಇಲ್ಲೂ ಕೂಡ ಇನ್ನೊಂದೇನಪ್ಪ ಅಂದರೆ ಇವತ್ತಿನ ಕಾಲಮಾನಕ್ಕೆ ಇದನ್ನು ನಾನು ಈಗ ತಿಳಿಸಲೇಬೇಕಾಗಿದೆ. ಮಕ್ಕಳನ್ನು ಕೆಡಿಸ್ತಾ ಇರ್ತಕ್ಕಂಥವ್ರು ತಂದೆ ತಾಯಿಗಳು ಒಂದು ರೀತಿಯಾಗಿ. ಯಾಕೆ ಅಂದರೆ ಫಾರ್ ಎಕ್ಸಾಂಪಲ್ ಅದರಲ್ಲೂ ಕೂಡ ಮೂಲ ತಾಯಿಯ ಪಾತ್ರ ಬಹಳ ಮಾತ್ರ ಇರತಕ್ಕಂಥದ್ದು. ಏನಾಗುತ್ತೆ, ತಂದೆ ತಾಯಿಗಳ ಮಧ್ಯದಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು, ಈ ಮಾತು ನನಗೆ ಜ್ಞಾಪಕ ಬಂದಾಗ ಒಬ್ಬರು ನನಗೆ ಮಹನೀಯರು ನನಗೆ ಜ್ಞಾಪಕ ಬರ್ತಾರೆ. ಮಾಸ್ಟರ್ ಹಿರಣ್ಣಯ್ಯನವರು, ಅವ್ರದ್ದೊಂದು ಪ್ರೋಗ್ರಾಮಲ್ಲಿ ನಾವು ನೋಡ್ತಾ ಇದ್ವಿ. ಅವರ ಮನೆಯವರನ್ನು ಅವರು ವರ್ಣನೆ ಮಾಡಿದ್ರಲ್ವ, ಇವತ್ತಿಗೂ ಕೂಡ ಅಚ್ಚ ಅಳಿಯದಾಗೆ ಅದು ಮನಸ್ಸಿನಲ್ಲಿ ಉಳಿದಿರ್ತಕ್ಕಂಥದ್ದು. ಯಾಕೆಂದರೆ ಒಂದು ತಾಯಿಯಾದವಳು ತಂದೆಯನ್ನು ಉನ್ನತ ಸ್ಥಾನದಲ್ಲಿ ಇಡಬೇಕಾದದ್ದು ಅವಳ ಧರ್ಮ. ಅವಳು ಏನು ಮಾಡ್ತಾಳೆ ಇವತ್ತು, ಯಾಕಂದರೆ ಕಾಲಮಾನದಲ್ಲಿ ನಾನು ನಿಮ್ಮ ತಂದೆನ ಕಟ್ಕೊಂಡು ಸಾಕಾಗಿದೆ, ನೀವಾದರೂ ಇಂಡಿಪೆಂಡೆಂಟ್ ಆಗಿರಿ ಅಂತೇಳಿ ಇಂಡಿಪೆಂಡೆಂಟ್ ಆಗಿರಿ ಅಂದರೆ ಏನರ್ಥ? ತಂದೆಯನ್ನ ತೆಗಳಿ, ಯಾಕಂದರೆ ಜಗತ್ತಿಗೆ ಕರ್ಕೊಂಡು ಬಂದಿರತಕ್ಕಂಥವನು ಅವನು. ಯಾಕಂದರೆ ತಂದೆ ತಾಯಿಗಳು ಇಬ್ಬರು ಕೂಡ ಒಂದು ಜೋಡತ್ತಿನ ರೀತಿಯಲ್ಲಿ, ಒಂದು ಕುಟುಂಬ ಅಂತಕ್ಕಂಥದ್ದು 2 ಚಕ್ರಗಳ ರೀತಿಯಲ್ಲಿ ಜೀವನವನ್ನು ಮಾಡಬೇಕು. ತಾಯಿ ತಂದೆ ತಾಯಿಗಳಲ್ಲಿ ಎಷ್ಟೇ ವಿಭೇದಗಳಿದ್ದರೂ ಕೂಡ ಮಕ್ಕಳನ್ನು ಆ ದಾರಿಗೆ ತರದೇ ಇರತಕ್ಕಂಥದ್ದು ಉತ್ತಮ. ಹಾಗಾಗಿ ನಾನು ಯಾಕೆ ಹೇಳ್ತಿದ್ದೇನೆ ಅಂದರೆ, ಕೆಲವೊಂದು ಕುಟುಂಬಗಳಲ್ಲಿ ತಾಯಿ ಆದವರು ತಂದೆಯನ್ನು ತೆಗಳಿ ತಂದೆ ಏನು ಕೆಲಸಕ್ಕೆ ಬರದೇ ಇರತಕ್ಕಂಥ ರೀತಿಯಲ್ಲಿ ಮಾಡಿಬಿಟ್ಟಿರ್ತಾರೆ. ಅದು ಕೂಡ ಯಾಕೆಂದರೆ ನಾನು ಹೇಳ್ಬೇಕಾದದ್ದು ನನ್ನ ಧರ್ಮ. ಯಾಕೆಂದರೆ ನಾನು ಇದನ್ನು ಯಾಕೆಂದರೆ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಮುಂದಿನ ಪೀಳಿಗೆಗೆ ನಾವು ಏನು ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯವಾಗಿರಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಭಾಗ್ಯಭಾವ ಅಂತ ಕೇಳ್ತೀವಿ. ಈ ಭಾಗ್ಯಭಾವಕ್ಕೆ ಅಧಿಪತಿಯಾಗಿರ್ತಕ್ಕಂಥವನು ಯಾರಪ್ಪ ಅಂದರೆ ಬಹಳ ಮುಖ್ಯವಾಗಿ ಗುರು ಆಗಿರ್ತಾನೆ. ಸರಿ ಗುರುಜಿ, ಈ ಕುರಿತಾಗಿ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಚಿತ್ರದುರ್ಗದಿಂದ ನಾಗಾರ್ಜುನ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ. ಮಗನ ಬಗ್ಗೆ ನಾಗಾರ್ಜುನ ಅಂತ ಹೆಸರು. ಓಕೆ, 1 ರಿಂದ 30 ಒಳಗೆ ಯಾವುದಾದ್ರೂ ಒಂದು ನಂಬರನ್ನ ಆಯ್ಕೆ ಮಾಡಿ. 15 ಮೇಡಮ್. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ತಿಳಿಸಿ. ನಮಸ್ತೆ ಗುರುಜಿ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದೆ ಸರ್ ಗುರುಜಿ, ನೀವು ಚೆನ್ನಾಗಿದ್ದೀರ ಗುರುಜಿ? ತಾಯಿ ಒಳ್ಳೇದು ಮಾಡಲಿ. ಏನು ನಿಮ್ಮ ಪ್ರಶ್ನೆ? ಮಗನ ಬಗ್ಗೆ ಗುರುಜಿ. ಏನು ಕೇಳಬೇಕಿತ್ತು? ಅವನು ಓದ್ತಿದ್ದಾನೆ ಗುರುಜಿ, ಇಂಜಿನಿಯರ್ ಓದ್ತಿದ್ದಾನೆ. ಡೇಟ್ ಆಫ್ ಬರ್ತ್ ಯಾವ್ದು ಗುರುಜಿ? ಏನು ಹೆಸರಿಟ್ಟಿದ್ದೀರಾ? ನಾಗಾರ್ಜುನ ಅಂತ ಇಟ್ಟಿದ್ದೀವಿ ಗುರುಜಿ. ಏನು ತೊಂದರೆ ಇಲ್ಲ. ನೀವೇನು ಅಂದ್ಕೊಂಡಿದ್ದೀರೋ ಅದನ್ನು ಸಾಧನೆ ಮಾಡ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥ ಹುಡುಗ ಮಗು, ಏನು ಚಿಂತೆ ಮಾಡುವಾಗತ್ತಿಲ್ಲ. ಸ್ವಲ್ಪ ಏನಂದರೆ ಸ್ವಲ್ಪ ಸ್ಪೀಡ್ ಜಾಸ್ತಿ ಇರ್ತಾನೆ, ಅದನ್ನು ಕಂಟ್ರೋಲ್ ಮಾಡಿ ಒಂದು ಮಾರ್ಗದಲ್ಲಿ. ಯಾಕೆಂದರೆ ಒಂದು ಕುದುರೆಗೆ ಸಾಕಷ್ಟು ಓಡುವ ಶಕ್ತಿ ಇರುತ್ತೆ, ಆದರೆ ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ ನಮ್ಮ ಹತ್ರ ಇರತಕ್ಕಂಥದ್ದು. ಹಾಗಾಗಿ ಒಂದು ಸಮಯದ ತನಕ ಅವನು ಓದುವಂಥದ್ರಲ್ಲಿ ಯಾವುದೇ ಸಂದರ್ಭದಲ್ಲೂ ಕೂಡ ತೊಂದರೆ ಇಲ್ಲ. ಒಳ್ಳೆ ರೀತಿಯಲ್ಲಿ ಓದುವಂಥ ವ್ಯವಸ್ಥೆ ಇದೆ, ಚಿಂತೆ ಮಾಡುವ ಅಗತ್ಯನೇ ಇಲ್ಲ. ನೀವೇನು ಅಂದ್ಕೊಂಡಿದ್ರೋ ಅದನ್ನು ಸಾಧನೆ ಮಾಡ್ಕೊಂಡು ಬರ್ತಾನೆ ನಿಮ್ಮ ಮಗ. ನಿಮ್ಮ ಮನೆ ದೇವರನ್ನು ಒಂದೊಮ್ಮೆ ಪ್ರಾರ್ಥನೆ ಮಾಡಿ ನಿಮ್ಮ ಪೂರ್ವಜರಿಗೆ ಸಲ್ಲಿಸಬೇಕಾದಂಥ ಒಂದು ಗೌರವಾದಿಗಳನ್ನು ಸಲ್ಲಿಸಿ, ಖಂಡಿತ ಒಳ್ಳೆಯದಾಗುತ್ತೆ. ಶುಭವಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿಯನ್ನು ನಿತ್ಯ ಜೀವನದಲ್ಲಿ ಮಾಡಿದ ತಪ್ಪಿಗೆ ಜೊತೆಗೆ ಮಾಡದೇ ಇರುವಂತಹ ತಪ್ಪಿಗೂ ಕೂಡ ಅಪವಾದವನ್ನು ಎದುರಿಸಬೇಕಾಗತ್ತೆ. ಹಾಗಾಗಿ ಇದು ಅಪಕೀರ್ತಿಯ ಪ್ರಭಾವವನ್ನು ಹೇಗೆ ಗುರುಜಿ? ಇದನ್ನು ನಾವು ಅವಮಾನ ಅಂತ ಹೇಳ್ತೀವಿ, ಕರೆಕ್ಟ್ ಅಲ್ವಾ? ಕೀರ್ತಿ ಅಪಕೀರ್ತಿ ಅಂತಕ್ಕಂಥದ್ದು. ಅಪಕೀರ್ತಿಗೆ ಕಾರಕನ ಆಗ್ತಕ್ಕಂಥವನು ರಾಹು ಮತ್ತು ಶನಿ. ನಾವು ಯಾವ ಜಾತಕದಲ್ಲಿ ದಶಮ ಭಾವ ಕೆಟ್ಟಿದೆ ಅಂತ ಆದಾಗ, ಅಂದರೆ 6, 8, 12ನೇ ಅಧಿಪತಿಗಳೇನಾದರೂ ಕೂಡ ಅವರು ಅಸ್ತರಾಗಿದ್ದು, ವಿಶೇಷವಾಗಿ ಬಲಹೀನರಾಗಿದ್ದು, ಅವರು ಪಾಪದೃಷ್ಟಿಯನ್ನು ಏನಾದರೂ ಕೂಡ ದಶಮ ಭಾವಕ್ಕೆ ಬೀರಿದಾಗ ಇದೇನಾಗುತ್ತೆ, ಅವ್ರು ಮಾಡದೇ ಇರತಕ್ಕಂಥ ತಪ್ಪು ಅವ್ರ ಮೇಲೆ ಬಂದು ಅವ್ರು ಅಪಕೀರ್ತಿ, ಅಂದರೆ ಅವ್ನು ಮಾಡೇ ಇರಲ್ಲ ಪಾಪ. ಈಗ ಎಷ್ಟೋ ನಮ್ಮ ಇವತ್ತಿನ ವ್ಯವಸ್ಥೆ ಹೇಗಿದಪ್ಪ ಅಂದರೆ, ತುಂಬ ಜನ ತಪ್ಪು ಮಾಡದೇ ಇದ್ದವರು ಕೂಡ ಹೋಗಿ ಜೈಲಲ್ಲಿ ಇರ್ತಕ್ಕಂಥ ಎಷ್ಟೋ ಉದಾಹರಣೆಗಳು ನಮ್ಮ ಕಣ್ಣು ಮುಂದಿದೆ. ಇದಕ್ಕೆ ಕಾರಣ ಏನಂದರೆ, ಅವರ ಬೇಸಿಕ್ ಜಾತಕದಲ್ಲಿ ಇರ್ತಕ್ಕಂಥದ್ದು. ಯಾರೋ ಹೋಗ್ತಾ ಇರ್ತಾರೆ, ಯಾರೋ ಜೊತೆಲಿ ಹೋಗ್ತಾರೆ, ಅವ್ರಿಗೇನು ಗೊತ್ತೇ ಇರಲ್ಲ, ಅವ್ರ ಜೊತೆಲಿ ಹೋಗಿ ಸಿಕ್ಕಾಕೊಂಡಿರ್ತಕ್ಕಂಥ ನಮ್ಮ ಯುವ ಪೀಳಿಗೆ ಇವತ್ತು ಎಷ್ಟೋ ಜನ ಆ ರೀತಿಯಾಗಿ ಆ ನಂತರದಲ್ಲಿ ಅವ್ರ ಬದುಕು ಬದಲಾಯಿಸ್ಕೊಂಡಿರ್ತಕ್ಕಂಥದ್ದು ಇದೆ. ಅದರಲ್ಲಿ ಸತ್ಕೀರ್ತಿನೂ ಅಂದರೆ ಒಳ್ಳೆ ಮಾರ್ಗದಲ್ಲೂ ಹೋಗಿದ್ದಾರೆ, ದುರ್ಮಾರ್ಗದಲ್ಲೂ ಹೋಗಿರ್ತಕ್ಕಂಥದ್ದು ಇದೆ. ಕಾರಣ ಏನು? ಸಮಾಜವನ್ನು ದೂಡ್ತಕ್ಕಂಥದ್ದಲ್ಲ.
ನಮ್ಮ ವಾತಾವರಣವನ್ನು ಮೊದಲನೇದಾಗಿ ನಮ್ಮ ಮನೆಯನ್ನು ಶುದ್ಧಿಯಾಗಿ ಇಟ್ಕೊಳ್ಬೇಕು. ಅಂದರೆ 6 ಮತ್ತು 8 ಮತ್ತು 12ನೇ ಅಧಿಪತಿಗಳು ಬಹಳ ಮುಖ್ಯವಾಗಿ ಇದನ್ನು ದುಸ್ಥಾನಗಳು ಅಂತ ಕರಿತೀವಿ. 3, 6, 8, 12 ಈ 3ನೇದು ಉಪಚಯ ಸ್ಥಾನ, ಅದನ್ನು ಸ್ವಲ್ಪ ಬಿಡ್ತೀವಿ, ಯಾಕಂದರೆ ಧೈರ್ಯ ಶೌರ್ಯ ಸ್ಥಾನಕ್ಕೆ ಅಧಿಪತಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ 6 ಅಂತಕ್ಕಂಥದ್ದು ರೋಗ ರುಜಿನಗಳನ್ನು, ವಿಶೇಷವಾಗಿ ಶತ್ರುಗಳನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ಅವನು ತೆಗೆದುಕೊಳ್ಳುವಂಥ ನಿರ್ಧಾರಗಳನ್ನು ಅವನು ಒಳ್ಳೆ ಮಾರ್ಗದಲ್ಲಿ ತಗೊಳ್ತಾನ. ಈಗ ಮಾಡುವಂಥ ಕೆಲಸದಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಕಡೆ ಕೆಲಸ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ, ಅವನು 20-25 ವರ್ಷ ಕೆಲಸ ಮಾಡಿರ್ತಾನೆ, ಏನಾದರೂ ಒಂದು ಸಣ್ಣ ತಪ್ಪು ಮಾಡಿಬಿಟ್ಟ ಅಂತ ಇಟ್ಕೊಳ್ಳಿ, ಅವನಿಗೆ ಮೋಟಿವ್ ಆಗುತ್ತೆ. ಅವಾಗ ಏನೋ ಒಂದು, ಈಗ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಏನೋ ಒಂದು ಸ್ವಲ್ಪ ಸಣ್ಣ ಹಣ ಕದ್ದು ಬಿಡೋದು, ಅವಾಗ ಅಷ್ಟು ವರ್ಷ ಮಾಡಿದಂಥ ಅವನ ಪ್ರಯತ್ನ ಋತುವಾಗ್ತಕ್ಕಂಥದ್ದು. ಇದಕ್ಕೆ ಯಾಕೆ ಕಾರಣ ಅಂದರೆ 6ನೇ ಮತ್ತು 8ನೇ ಮತ್ತು 12ನೇ ಅಧಿಪತಿಗಳೇನಾದರೂ ಕೂಡ ಜಾತಕದಲ್ಲಿ ಸಂಯೋಜನೆ ಇದ್ದಾಗ, ಅವರ ದೃಷ್ಟಿಗಳಿದ್ದಾಗ, ಅವರು ಕಳಾಹೀನರಾಗಿದ್ದಾಗ ಈ ಒಂದು ಮನಸ್ಥಿತಿಗಳು, ಯಾಕೆಂದರೆ ಚಂದ್ರನೇ ಮನಃಕಾರಕನಾಗಿರೋದ್ರಿಂದ ಚಂದ್ರನ ಬುಧನ ಮೇಲೆ ಯಾರ ಈ ಒಂದು 6, 12 ಮತ್ತು 8ನೇ ದೃಷ್ಟಿಗೆ ಅಧಿಪತಿಗಳು ಬಂದಾಗ ಅವ್ರಿಗೆ ಸಹಜವಾಗಿ ಈ ರೀತಿ ಆದಂಥ ದುರಾಸೆಗಳು ಬರ್ತಕ್ಕಂಥದ್ದಾಗುತ್ತೆ. ಅವರು ಅನ್ಮಾರ್ಗದಲ್ಲಿ ಹೋಗ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಳ್ತಕ್ಕಂಥವ್ರು ಆಗ್ತಾರೆ. ಸರಿ ಗುರೂಜಿ, ಇನ್ನು ಅಪಕೀರ್ತಿ ಯೋಗದ ಪ್ರಭಾವ ಹೆಚ್ಚಾಯಿತು ಅಂತ ಹೇಳಿದ್ರೆ ಕಡಿಮೆ ಮಾಡೋದಕ್ಕೆ ಏನಾದರೂ ಸರಳ ಪರಿಹಾರಗಳಿದೆಯಾ, ಹೇಗೆ ಗುರು? ಮೊದಲನೇದಾಗಿ, ಯಾಕೆಂದ್ರೆ ಯಾವುದೇ ಒಂದು, ಈಗ ನಾವು ಕೆಲವು ಸಂದರ್ಭಗಳಲ್ಲಿ ಮಕ್ಕಳು ಕನ್ಫ್ಯೂಸ್ ಅಲ್ಲಿ ಇರ್ತಾರೆ, ಅದನ್ನ ತಂದೆ ತಾಯಿ ಆದವರು ಗಮನಿಸಬೇಕು. ಅವ್ರ ಆಮೇಲೆ ಎರಡನೇದಾಗಿ ಏನಪ್ಪಾ ಅಂದ್ರೆ, ಅವ್ರು 10th ಆಗ್ತಾ ಇದ್ದಂಗೆ ಫಸ್ಟ್ ಪೀಸ್ ಸೆಕೆಂಡ್ ಪೀಸ್ ಆಗ್ತಾ ಇದ್ದಂಗೆ ಅವ್ರಿಗೊಂದು ಗಾಡಿ ಕೊಡಿಸ್ತಾರೆ, ಎಲ್ಲಿ ಹೋಗ್ತಾರೆ? ತಂದೆ ತಾಯಿಗಳ ಮಹತ್ವ, ಚತುರ್ಥ ಭಾವ, ಭಾಗ್ಯ ಭಾವ, 9ನೇ ಭಾವಕ್ಕೆ ತಂದೆ ತಾಯಿಗಳ ಭಾವ ಅಂತ ಕರಿತೀವಿ. ಈ 2 ಭಾವಗಳಲ್ಲಿರ್ತಕ್ಕಂಥ ಗ್ರಹಗಳ ಸ್ಥಿತಿ, ಅಥವಾ ಆ ಗ್ರಹಗಳೇ ಇಲ್ಲ ಅಂತ ಆದರೂ ಕೂಡ ಆ ಮನೆಗಳಲ್ಲಿ ಇರ್ತಕ್ಕಂಥದ್ದು ಇರುತ್ತೆ. ಆ ಮನೆಗೆ ಪೂರ್ವದಲ್ಲಿ ನಾವು ಕಾಲಪುರುಷನ ಜಾತಕದಲ್ಲಿ ಇರ್ತಕ್ಕಂಥ ಗ್ರಹಗಳು ಮತ್ತು ಭಾವಕುಂಡಲಲ್ಲಿ ಇರ್ತಕ್ಕಂಥ ಗ್ರಹಗಳ ಸಂಯೋಜನೆ ನೋಡಿ ಅವರ ಬದುಕನ್ನು ತಿದ್ದುವಂಥ ಕೆಲಸವನ್ನು ಮಾಡಬೇಕು. ಒಂದು ವೇಳೆ ಫಾರ್ ಎಕ್ಸಾಂಪಲ್ ಈಗ ಮಕ್ಕಳು ಸಹಜವಾಗಿ, ಯಾಕೆಂದರೆ ಇವತ್ತಿನ ಈ ಒಂದು ಯುವ ಪೀಳಿಗೆ ಸಾಕಷ್ಟು ದುಶ್ಚಟಗಳಿಗೆ ದಾಸರಾಗ್ತಾ ಇದ್ದಾರೆ. ಅದು ಶೀಘ್ರವಾಗಿ ಹೇಗಾಗಿದೆ ಅಂದರೆ, ಅದು ಅನಾಯಾಸವಾಗಿ ಅವ್ರಿಗೆ ಬೇಡವಾದದ್ದು ಸಿಗ್ತಾ ಇರತಕ್ಕಂಥದ್ದು ಕೂಡ ಇದು ಶೋಚನೀಯ ಸ್ಥಿತಿ. ಇಂಥ ಸಂದರ್ಭದಲ್ಲಿ ತಂದೆ ತಾಯಿಗಳಾದವರು ಮಕ್ಕಳ ಗಮನವನ್ನು 18 24 ವರ್ಷದ ತನಕ, 18 ವರ್ಷದ ತನಕ ನೀವು ಹೇಗಿದ್ದರೂ ಕೂಡ ಅವ್ರು ನಡೆಯುತ್ತೆ. 18ನೇ ವರ್ಷ ಆನಂತರದಲ್ಲಿ, ಯಾಕೆಂದರೆ 24 ವರ್ಷದ ತನಕ ಇವತ್ತಿನ ಯುವ ಪೀಳಿಗೆ ನಿರ್ಧಾರವನ್ನು ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ. 16 ವರ್ಷದಿಂದ 24 ವರ್ಷದ ತನಕ, 18 ವರ್ಷದಿಂದ 24 ವರ್ಷದ ತನಕ ಇದು ತುಂಬ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಘಟ್ಟ. ಈ 16ನೇ ವರ್ಷದಿಂದ 18 ವರ್ಷದ ತನಕ ನೀವು ಮಕ್ಕಳನ್ನು ನಿರಂತರವಾಗಿ ನಿತ್ಯವೂ ಕೂಡ ಅವರೊಟ್ಟಿಗೆ ನಿಮ್ಮ ವ್ಯವಹಾರವನ್ನು ಇಟ್ಕೊಂಡಿರಬೇಕು, ಅವರೊಟ್ಟಿಗೆ ನಿಮ್ಮ ಒಡನಾಟವನ್ನು ಇಟ್ಕೊಂಡಿರಬೇಕು. ಇದು ಏನಂದರೆ, ನಾವು ಮಾಡ್ತಕ್ಕಂಥ ನಿರ್ಧಾರಾದಿಗಳನ್ನು, ಯಾಕೆಂದರೆ ನಮ್ಮ ಅಬ್ದುಲ್ ಕಲಾಂ ಅವರು ಎಷ್ಟೋ ಬಾರಿ ಸೋತು ಆನಂತರದಲ್ಲಿ ಗೆದ್ದಂಥವ್ರು ಇದ್ದಾರೆ. ಇಂಥರ ಮಹಾತ್ಮರು ಎಷ್ಟೋ ಜನದಲ್ಲಿ ಇದ್ದಾರೆ. ಹಾಗಾಗಿ ಮನುಷ್ಯನನ್ನು ತಿದ್ದುವಂಥ, ಯಾಕೆಂದರೆ ಎಲ್ಲೋ ಒಂದು ಗಿಡವನ್ನು ಬೆಳೆಸ್ತಾ ಇರ್ತೀವಿ, ಯಾವುದೋ ಒಂದು ದಾಳಿ ಮಾಡಿ ಅದನ್ನು ಕೆಡವಿದಾಗ ಮತ್ತೆ ಅದಕ್ಕೆ ಒಂದು ನಾವು ಬೆನ್ನನ್ನು ಕೊಟ್ಟು ಒಂದು ಕಡ್ಡಿಯನ್ನು ನಿಲ್ಲಿಸಿ ಮತ್ತೆ ಅದನ್ನು ನಿಲ್ಲಿಸುವಂಥ ವ್ಯವಸ್ಥೆ. ಹಾಗಾಗಿ ತಂದೆ ತಾಯಿಗಳಂತಕ್ಕಂಥವ್ರು ಮಕ್ಕಳನ್ನು ಬೆಳೆಸುವ, ಅವನ ಜಾತಕದಲ್ಲಿ ಏನೇ ಪ್ರಭಾವ ಇದ್ದರೂ ಕೂಡ, ಏನೇ ಸಮಸ್ಯೆಗಳಿದ್ದರೂ ಕೂಡ ತಂದೆ ತಾಯಿಗಳು ಹಾಕ್ಕೊಡುವಂಥ ಮಾರ್ಗ ತುಂಬ ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದಾಗುತ್ತೆ. ಸರಿ ಗುರೂಜಿ, ಇನ್ನು ಸತ್ಕೀರ್ತಿಯನ್ನು ಗಳಿಸಬೇಕು, ಸಮಾಜದಲ್ಲಿ ಒಂದು ಗೌರವವನ್ನು ಗಳಿಸಬೇಕು, ಅಪಾರವಾದಂಥ ಕೀರ್ತಿ ನಮ್ಮದಾಗಬೇಕು ಅಂತ ಅಂದುಕೊಂಡಿರ್ತಾರೆ, ಅಂಥವರಿಗೆ ನಿಮ್ಮ ಸಲಹೆ ಏನು ಗುರೂಜಿ? ನೋಡಿ, ಇಲ್ಲಿ ಬಹಳ ಮುಖ್ಯವಾಗಿ ಚಂದ್ರ ಮತ್ತು ಶುಕ್ರರ ಸಂಯೋಜನೆ ಬಂತು ಅಂತ ಇಟ್ಕೊಳ್ಳಿ, ರವಿಯ ಸಂಯೋಜನೆ ಬಂತು ಅಂತ ಇಟ್ಕೊಳ್ಳಿ, ಬುಧನ ಸಂಯೋಜನೆ ಬಂತು ಅಂತ ಇಟ್ಕೊಳ್ಳಿ. ಬುಧ ಬಂದರೆ ವ್ಯಾಪಾರದಲ್ಲಿ ಒಳ್ಳೆ ಸತ್ಕೀರ್ತಿವಂತರ ಆಗ್ತಾನೆ, ವ್ಯಾಪಾರ ಚೆನ್ನಾಗಿ, ಈಗ ಬಿಸ್ನೆಸ್ ಮೆನ್ ಅಂತ ನಾವು ಕರಿತೀವಿ. ಚಂದ್ರ ಬಂದರು, ಚಂದ್ರ ಶುಕ್ರರ ಸಂಯೋಜನೆ ಬಂತು ಅಂದರೆ ಫಿಲಮ್ ಲ್ಯಾಂಡಲ್ಲಿ ಒಳ್ಳೆ ಯಾರೇ ಜಾತಕದಲ್ಲೂ ಕೂಡ ಚಂದ್ರರ ಸಂಯೋಜನೆ, ಚಂದ್ರ ಅದರಲ್ಲೂ ಕೂಡ ಅವನು ವೃದ್ಧಿಕಾರಕನಾಗಿದ್ದು, ಅಂದರೆ ಶುಕ್ಲ ಪಕ್ಷದಲ್ಲಿದ್ದು ವೃದ್ಧಿವಂತನಾಗಿದ್ದಾಗ ಚಂದ್ರನ, ಯಾಕಂದರೆ ಕ್ಷೀಣಚಂದ್ರ ವೃದ್ಧಿಚಂದ್ರ ಅಂತ ಎರಡಿದೆ. ಯಾರೇ ಜಾತಕದಲ್ಲಿ ಕ್ಷೀಣಚಂದ್ರನಿದ್ದಾಗ ಅವ್ರ ಮನಸ್ಥಿತಿ ತುಂಬ ಸ್ಟ್ರಾಂಗ್ ಇರುತ್ತೆ, ಇಲ್ಲಾಂದರೆ ತುಂಬ ಅವ್ರದ್ದು ರಗಡ್ ಅಂತ ನಾವೇನು ಕರಿತೀವೋ ಅದು ತುಂಬ ಗಾಢವಾಗಿ ರಗಡಾಗಿರ್ತಕ್ಕಂಥದ್ದು ಇರುತ್ತೆ. ಇವರನ್ನು ನಾವು ತಿದ್ದಬೇಕು. ಯಾಕೆಂದರೆ ಸಹಜವಾಗಿ ನಮ್ಮ ಗುಣಗಳು 3 ಗುಣಗಳಿರ್ತಕ್ಕಂಥದ್ದಾಗಿರುತ್ತೆ: ರಜೋಗುಣ, ತಮೋಗುಣ, ಸಾತ್ವಿಕ ಗುಣ ಅಂತಕ್ಕಂಥದ್ದು. ಈ ರಜೋಗುಣದವರನ್ನು ನಾವು ಹೇಗೆ ಬೇಕಾದರೂ ಕೂಡ ಅವರನ್ನು ಪರಿವರ್ತನೆ ಮಾಡಬಹುದು. ಆದರೆ ತಮೋಗುಣ ಇರತಕ್ಕಂಥವ್ರು ಪರಿವರ್ತನೆ ಮಾಡಲಿಕ್ಕೆ ಕಷ್ಟ, ಯಾಕಂದರೆ ಅವ್ರು ಒಪ್ಕೊಳ್ಳಲ್ಲ. ಹಾಗಾಗಿ ತಮೋ ರಜೋಗುಣಾದಿಗಳನ್ನು ಸಾತ್ವಿಕ ಗುಣಕ್ಕೆ ಪರಿವರ್ತನೆ ಮಾಡತಕ್ಕಂಥದ್ದು ಬಹಳ ಮುಖ್ಯವಾಗಿ ಗುರು, ವಿಶೇಷವಾಗಿ ರವಿ, ವಿಶೇಷವಾಗಿ ಚಂದ್ರ, ವಿಶೇಷವಾಗಿ ಶುಕ್ರ ಮತ್ತು ಬುಧ, ಈ ಪಂಚಗ್ರಹಗಳು ಬಹಳ ಮುಖ್ಯವಾಗಿ ಜಾತಕದಲ್ಲಿ ಬಹಳ ಪ್ರಭಾವವಾಗಿದ್ದಾಗ ಪರಿವರ್ತನೆ ಆಗ್ತಾರೆ. ಈ ಗ್ರಹಗಳ ಪ್ರಭಾವ ಕಡಿಮೆ ಇದ್ದಾಗ ಅವರು ಅಪಕೀರ್ತಿಗೆ ಒಳಗಾಗ್ತಕ್ಕಂಥವ್ರು ಆಗ್ತಾರೆ. ಸರಿ ಗುರೂಜಿ, ಇನ್ನು ಸತ್ಕೀರ್ತಿ ಯೋಗ ಅಂತ ಬಂದಾಗ ಬದುಕಿನ ಸುಖ ಜೀವನ ಅವರದ್ದು ಯಾವ ರೀತಿಯಾಗಿರುತ್ತೆ ಗುರೂಜಿ? ಈಗ ನಾವು ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ, ಒಳ್ಳೆ, ಈಗ ನಮ್ಮ ಕೆಲವು ಅಧಿಕಾರಿಗಳು ತುಂಬ ಹೆಸರು ಮಾಡಿರ್ತಾರೆ, ಅವ್ರ ಹಿಂದೆ ಅದು ಯಾಕಂದರೆ ಈಗ ಹೆಸರು ಹಿಂದೆ ದುಡ್ಡು ಬರ್ತಕ್ಕಂಥದ್ದಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ
ಕನ್ನಡ ಇಂಡಸ್ಟ್ರಿ ಕೂಡ ಇವತ್ತು ಯಾವುದೋ ಒಂದು ಹಂತಕ್ಕೆ ಹೋಗಿದೆ ಅಂದರೆ ಅದಕ್ಕೊಂದು ಕಾರಣ ಪುರುಷನು ಒಬ್ಬನಿರ್ತಾನೆ, ಯಾರಾದರೂ ಒಬ್ಬ ನಾವಿಕರಿದ್ದೇ ಇರ್ತಾರೆ. ಒಂದಷ್ಟು ಸಮಯ ತನಕ ನಮ್ಮ ಧ್ರುವತಾರಿಯಾದಂಥ ರಾಜ್ಕುಮಾರ್ ಅವರಿದ್ರು, ಇವತ್ತು ನಮ್ಮ ಕನ್ನಡ ಫಿಲಮನ್ನು ನಮ್ಮ ಯುವಕರಾಗಿರ್ತಕ್ಕಂಥ ಯಶ್ ಅವರು ಮುಂದೆ ಯಾಕಂದರೆ ರಾಜ್ಕುಮಾರ್ ಅವ್ರಿಗೆ ಇರ್ತಕ್ಕಂಥದ್ದನ್ನು ಅವ್ರು ಯಾವುದೇ ಕಾರಣಕ್ಕೂ ಅದೊಂದು ಧ್ರುವತಾರೆ, ಅದನ್ನು ನಾವು ಕಂಪ್ಲೀಟ್ ನಾವು ಚೇಂಜ್ ಮಾಡಲಿಕ್ಕಾಗಲ್ಲ. ಆದರೆ ಆಯಾ ಕಾಲಮಾನಕ್ಕೆ ಕಾಲಾಯ ತಸ್ಮೈ ನಮಃ ಅಂತೇಳಿ ಕಾಲಕ್ಕೆ ಅನುಸಾರವಾಗಿ ನಾವು ಪರಿವರ್ತನೆ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಯಾರೋ ಒಬ್ಬರು ಯುಗ ಪುರುಷರು ಬರ್ತಕ್ಕಂಥವ್ರು ಆಗ್ತಾರೆ, ಅದರ ಯುಗವನ್ನು ಆಳ್ತಕ್ಕಂಥವ್ರು. ಅಂದರೆ ಯುಗ ಅಂದರೆ ಇವತ್ತು ಇರತಕ್ಕಂಥ ಕಾಲಮಾನವನ್ನು ಯುಗ ಅಂತ ಕರಿತೀವಿ. ಅದರಲ್ಲಿ ಯಾರಾದರೂ ಆಗಿರ್ಬೋದು, ಈಗ ಗುರುಸ್ಥಾನದಲ್ಲಿ ಕೂತ್ಕೊಂಡಿರ್ತಕ್ಕಂಥ ನಮ್ಮ ಸಿದ್ದೇಶ್ವರ ಮಠದ ಸ್ವಾಮಿಗಳಾಗಿರ್ಬೋದು. ಯಾಕೆಂದರೆ ಪರಿವರ್ತನೆ ಅಂತಕ್ಕಂಥದ್ದು ಅವರಿಂದ ಪ್ರಾರಂಭ ಆದಾಗ ಅದು ಜನಕ್ಕೆ ಮುಟ್ಟುವಂಥದ್ದಾಗುತ್ತೆ. ಅಲ್ಲಿ ಅದು ಒಳ್ಳೆಯದಾಗಿರ್ಬೋದು ಅಥವಾ ಕೆಟ್ಟದಾಗಿರ್ಬೋದು, ಅದನ್ನು ನಾವು ಕೊಡ್ತಕ್ಕಂಥ ಮಾರ್ಗವನ್ನು ಗಳಿಸುವಂಥ ವ್ಯವಸ್ಥೆ ಮತ್ತು ಶಕ್ತಿ ಇರ್ತಕ್ಕಂಥದ್ದು ಗ್ರಹಗಳ ಮೇಲೆ. ಹಾಗಾಗಿ ಸತ್ಕೀರ್ತಿ ಸಿಗ್ತಕ್ಕಂಥದ್ದು ಕೂಡ ಈ ಪಂಚಗ್ರಹಗಳ ಸಂಯೋಜನೆ ಚೆನ್ನಾಗಿದ್ದಾಗ ಒಳ್ಳೆಯದಾಗ್ತಕ್ಕಂಥದ್ದು. ಸರಿ ಗುರುಜಿ, ಸಾಕಷ್ಟು ವಿಚಾರಗಳ ಕುರಿತಂತೆ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದಿರುವ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸತ್ಕೀರ್ತಿ ಯೋಗ ಅಂದ್ರೆ ಏನು, ಅಪಕೀರ್ತಿ ಯೋಗ ಅಂದ್ರೆ ಏನು, ಅಪಕೀರ್ತಿ ಯೋಗ ಎದುರಾದಾಗ ನೀಡುವಂಥ ಸರಳ ಪರಿಹಾರ ಏನು ಅಂತ ಹೇಳಿ ಗುರುಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.